ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಸಾವನದುರ್ಗ ಹಿಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ. ಈಗ ಅಲ್ಲಿಗೆ ಹೇಗೆ ರೀಚ್ ಆಗೋದು ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ. ಇದು ಬೆಂಗಳೂರಿಂದ 60 ಕಿಲೋಮೀಟರ್ಸಲ್ಲಿದೆ ವೀಕ್ಷಕರೇ. ಮತ್ತು ಇದು ಮಾಗಡಿ ಮತ್ತು ರಾಮನಗರ ಮೇನ್ ರೋಡಿಂದ 7 ಕಿಲೋಮೀಟರು ಸಾವನದುರ್ಗ ಅಂತ. ಇದು ಬೆಟ್ಟ ಬಂದ್ಬಿಟ್ಟು ಸಾವನದುರ್ಗ ಸ್ಟೇಟ್ ಫಾರೆಸ್ಟ್ ಒಳಗಡೆ ಇದೆ. ಈ ಸಾವನದುರ್ಗ ಹಿಲ್ಲು ಟ್ರಕ್ ಮಾಡೋರಿಗೆ ಒಂಥರ ಮಾಡಿಸಿದಂಥ ಪ್ಲೇಸು ವೀಕ್ಷಕರೇ. ಇದ್ರದ್ದು ಹೈಟ್ ಬಂದ್ಬಿಟ್ಟು 4022 ಫೀಟ್ ಇದೆ. ಮತ್ತು ಇದು ಆಲ್ಮೋಸ್ಟ್ 1 to 2 ಕಿಲೋಮೀಟರ್, 1.5 to 2 ಕಿಲೋಮೀಟರು ಟ್ರಕ್ ಮಾಡ್ಬೋದು ವೀಕ್ಷಕರೇ. ಇದು ಟ್ರಕ್ ಮಾಡೋಕ್ಕೆ ನಿಮಗೆ ಆಲ್ಮೋಸ್ಟ್ ಹಾಫ್ ಎ ಡೇ ಬೇಕಾಗುತ್ತೆ. ಏನಕ್ಕಂದರೆ 2 to 3 ಅವರ್ಸು ನಿಮಗೆ ಅಪ್ ಹಿಲ್ ಮಾಡಬೇಕು. ಹತ್ತಬೇಕಾದ್ರೆ 2 to 3 ಅವರ್ಸ್ ಬೇಕು. ಏಕೆಂದರೆ ಇದು ಒಂದು ಬಂಡೆ, ಇದು ಆ್ಯಕ್ಚುಲಿ ಒಂದು ರಾಕು. ನೀವು ಎಲ್ಲಿ ನೋಡಿದ್ರೆ ಸುತ್ತಲೂ ಮರನೂ ಕಾಣಿಸಲ್ಲ, ಎಲ್ಲೂ ನೀರು ಕಾಣಿಸಲ್ಲ. ಅಲ್ಲೆಲ್ಲ ಒಂದೇ ಒಂದು ಬಂಡೆ ಇರೋದ್ರಿಂದ ಸ್ಟಾರ್ಟಿಂಗ್ ಟು ಎಂಡ್ ತನಕವ ಇದು 2 to 3 ಅವರ್ಸ್ ಬೇಕೇ ಬೇಕು. ಬಟ್ ಇಳಿಬೇಕಾದ್ರೆ ನೀವು 1 ಅವರಲ್ಲೇ ಇಳಿಬೋದು. ಬಟ್ ಹತ್ತಬೇಕಾದ್ರೆ ನಿಮಗೆ 2 to 3 ಅವರ್ಸು ಬೇಕೇ ಬೇಕು ವೀಕ್ಷಕರೇ. ಇಲ್ಲಿ ನೀವು 2 ಬಂಡೆ ನೋಡ್ಬೋದು, ಒಂದು ಕರಿ ಗುಡ್ಡ, ಇನ್ನೊಂದು ಬಿಳಿ ಗುಡ್ಡ. 2 ಗುಡ್ಡಗಳು ಆ್ಯಕ್ಚುಲಿ ಬಂಡೆಯಿಂದನೇ ಆವೃತವಾಗಿದ್ದಾವೆ. ಇಲ್ಲಿ ನೀವು 2 ಟೆಂಪಲ್ಗಳು ನೋಡ್ಬೋದು ವೀಕ್ಷಕರೇ. ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಟ್ರಕ್ಕಿಂಗ್ ಪ್ಲೇಸಲ್ಲಿ ನಿಮಗೆ 2 ವೀರಭದ್ರೇಶ್ವರ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ಟೆಂಪಲ್ ಸಿಗುತ್ತೆ. ಅಲ್ಲಿಂದ ನೀವು ಅದ್ರ ದೇವ್ರದ ಬ್ಲೆಸ್ಸಿಂಗ್ ತೊಗೊಂಡು ಒಂದು ಸ್ವಲ್ಪ 100 or 200 ಮೀಟರು ಅದು ಕಾಡೊಳಗೆ ನಡ್ಕೊಂಡು ಹೋದರೆ ಅಲ್ಲಿ ನಿಮಗೊಂದು ದೊಡ್ಡ ಬಂಡೆ ಸಿಗುತ್ತೆ. ಅಲ್ಲಿಂದ ಆ ಬಂಡೆನೇ ಟ್ರಕ್ ಮಾಡಿಕೊಂಡು ಇದು ಆಲ್ಮೋಸ್ಟ್ 1.5 ಕಿಲೋಮೀಟರ್ಸು ಮೇಲೇ ಇದೆ ಆ್ಯಕ್ಚುಲಿ. ಅದನ್ನು ನೀವು ಟ್ರಕ್ ಮಾಡಿಕೊಂಡು ಟಾಪಿಗೆ ಹೋದರೆ ಅಲ್ಲಿ ನಿಮಗೊಂದು ನಂದಿ ಸ್ಟ್ಯಾಚು ಸಿಗುತ್ತೆ. ಅಲ್ಲಿ ಅದಕ್ಕೂ ಒಂದು ಟೆಂಪಲ್ ಥರ ಸ್ಮಾಲ್ ಸ್ಟ್ಯಾಚು ಟೆಂಪಲ್ ಮಾಡಿದ್ದಾರೆ. ಬಟ್ ನೀವು ಅಲ್ಲಿ ಹೋದರೆ ಅದರದ್ದು ಮಾರ್ನಿಂಗ್ ಸನ್ರೈಸಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಕ್ಲೌಡ್ಸು ನಿಮ್ಮ ಮೇಲೆ ಬೀಳ್ತಿರೋ ಥರ ಒಂಥರ ಫೀಲ್ ಆಗುತ್ತೆ ಅಲ್ಲಿ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗು. ನೀವು ಸಮ್ಮರಲ್ಲಿ ಏನಾದ್ರು ಹೋದರೆ ಅರ್ಲಿ ಮಾರ್ನಿಂಗು ಟ್ರಕ್ ಒಂದು 4 o'clock ಹೋಗಿ ಟ್ರಕ್ ಮಾಡೋದು ಬೆಸ್ಟ್. ಯಾಕೆಂದರೆ ಇದು ಫುಲ್ ರಾಕ್ ಇರೋದ್ರಿಂದ ಅದು ಸನ್ ರೈಸ್ ಆದಮೇಲೆ ಒಂದು 9 o'clock ಆದಮೇಲೆ ಇದು ತುಂಬ ಹೀಟ್ ಆಗುತ್ತೆ. ಹಂಗಾಗಿ ನಿಮ್ಗೆ ನಡೆಯೋಕ್ಕೂ ಆಗಲ್ಲ, ಟ್ರಕ್ ಮಾಡೋಕ್ಕೂ ಆಗಲ್ಲ, ತುಂಬ ಆಯಾಸ ಆಗುತ್ತೆ. ಮತ್ತು ಅಲ್ಲೇನು ನಿಮಗೆ ತಿನ್ನೋಕ್ಕೂ ಸಿಗೋಲ್ಲ, ವಾಟ್ರು ಸಿಗೋಲ್ಲ. ಎಲ್ಲ ಫೆಸಿಲಿಟೀಸ್ ನೀವೇ ಇಲ್ಲಿಂದನೇ ಕೆಳಗಡೆಯಿಂದ ಹೋಗ್ಬೇಕಾದ್ರೆ ತಗೊಂಡು ಹೋಗಬೇಕು ವೀಕ್ಷಕರೇ. ಟ್ರಕ್ಕಿಂಗು ಹೈಕಿಂಗು ಮಾಡೋರಿಗಂತೂ ಇದು ಮಾಡಿಸಿದಂಥ ಜಾಗ ವೀಕ್ಷಕರೇ. ನಿಮಗೆಲ್ಲ ಬೇಕಾದ ಎಲ್ಲ ಡೀಟೇಲ್ಸ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದು ಹೇಗೆ ರೀಚ್ ಆಗೋದು ಮತ್ತು ಅಲ್ಲಿಗೆ ಎಷ್ಟು ಕಿಲೋಮೀಟ್ರು, ನೀವೇನೇನು ತಗೊಂಡು ಹೋಗಬೇಕು ಅಲ್ಲಿಗೆ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.